ಆದಂತಹದ್ದು ಅನೇಕ ವಿಚಾರಗಳಿದೆ. ಅದರಲ್ಲಿ ಕಮಲ್ ಹಾಸನ್ ಕನ್ನಡ ಭಾಷೆ ತಮಿಳು ಭಾಷೆಯಿಂದ ಹುಟ್ಟಿದ್ದು, ಇದು ವಿವಾದ ಇರತಕ್ಕಂಥದ್ದು. ಇದನ್ನು ಹೇಳಾದ್ಮೇಲೆ ರಾಜ್ಯದ ಮೂಲೆ ಮೂಲೆಯಿಂದ ಇದಕ್ಕೆ ವಿರೋಧ ಆಯಿತು. ಎಲ್ಲ ವರ್ಗದ ಕನ್ನಡ ಪರ ಸಂಘಟನೆಗಳು ಎಲ್ಲರೂ ವಿರೋಧ ಮಾಡಿದ್ರು. ಆದರೂ ಕ್ಷಮಾಪಣೆ ಕೇಳೋದೇ ಇಲ್ಲ ಅಂಥೇಳಿ ಸ್ಪಷ್ಟವಾಗಿ ಸವಾಲಾಕಿ ನಿಂತಿದ್ದಾರೆ ಕಮಲ್ ಹಾಸನ್. ನಮ್ಮ ಉಚ್ಚ ನ್ಯಾಯಾಲಯ, ಕರ್ನಾಟಕದ ಉಚ್ಚ ನ್ಯಾಯಾಲಯ ಅದ್ಭುತವಾಗಿ ನಿಮ್ಮ ಮಾತಿಗೆ ಪುರಾವೆ ಏನಾದರೂ ನಿಮ್ಮಲ್ಲಿ ಅದರ ಬಗ್ಗೆ ಸಾಕ್ಷ್ಯಾಧಾರಗಳಿದ್ದರೆ ನ್ಯಾಯಾಲಯದಲ್ಲಿ ನೀವು ಮಂಡಿಸಿ. ಅದನ್ನು ಬಿಟ್ಟು ನೀವು ಕನ್ನಡ ಭಾಷೆಯನ್ನು ಅವಹೇಳನ ಮಾಡೋದಕ್ಕೆ ನಿಮಗೆ ಅಧಿಕಾರ ಇಲ್ಲ ಅಂಥೇಳಿ ಇಲ್ಲಿ ಕರ್ನಾಟಕದ ಉಚ್ಚ ನ್ಯಾಯಾಲಯದ ನಾಗಪ್ರಸನ್ನ ನ್ಯಾಯಾಧೀಶರು ಹೇಳಿದ್ರು ತೀರ್ಪು. ನಾನು ನಿಜವಾಗಲೂ ಅವ್ರನ್ನ ಆವತ್ತೇ ಅಭಿನಂದಿಸಿದೆ. ಕನ್ನಡ ನಾಗಪ್ರಸನ್ನ ಅಂಥೇಳಿ ನಾನು ಕರೆದೆ. ಅಂದರೆ ತೀರ್ಪು ನಮ್ಮ ಪರ ಹೇಳಿದಾರಂತಲಲ್ಲ ಅರ್ಥ. ವಸ್ತುಸ್ಥಿತಿ ಪ್ರಾಮಾಣಿಕವಾಗಿ ಅವರು ಹೇಳಿದ್ದಾರೆ. ಅದಾದ ಮೇಲೆ ಅಷ್ಟಕ್ಕೆ ನಿಲ್ಲಬೇಕಾಗಿತ್ತು, ಕಮಲ್ ಹಾಸನ್ ನಿಲ್ಲಬೇಕಾಗಿತ್ತು. ಕಮಲ್ ಹಾಸನ್ ಚಾಲೆಂಜ್ ನಾನು ಹೇಳಿರೋದು ಸರಿ, ನಾನು ಹೇಳಿರೋದೇ ಸರಿ ಅಂಥೇಳಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ನನ್ನ ಚಿತ್ರವನ್ನು ಕರ್ನಾಟಕದಲ್ಲಿ ಬಿಡುಗಡೆ ಮಾಡೋದಕ್ಕೆ ರಕ್ಷಣೆ ಕೇಳಿದರು. ಅವರು ಬಿಡುಗಡೆ ಮಾಡೋದಕ್ಕೆ ರಕ್ಷಣೆ ಕೊಡಿ ಸರ್ಕಾರಕ್ಕೆ ಹೇಳಿದ್ದಾರೆ. ಹೇಳಿರುವಾಗ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಯಾರೋ ಒಬ್ಬ ರಸ್ತೆಯಲ್ಲಿ ಹೋಗೋರು ಏನೋ ಹೇಳ್ಬಿಟ್ರು ಅಂಥೇಳಿ ನೀವ್ಯಾಕೆ ಅಷ್ಟೊಂದು ಗದ್ದಲ ಮಾಡಕ್ಕೆ ಹೋಗ್ತೀರಿ? ಮತ್ತು ಈ ಮನುಷ್ಯ ತನ್ನ ಸಿನಿಮಾ ಬಿಡುಗಡೆಗಾಗಿ ಸ್ಟಂಟ್ ಮಾಡಿದ್ದಾರೆ, ಸ್ಟಂಟ್ ಅಂತ ಹೇಳಿದ್ರು. ಇದೇ ರೀತಿ ಹೇಳಿದ್ರು. ಅದೇನೇ ಇದ್ದರೂ ಅವನು ಇಡೀ ರಾಜ್ಯ ದೇಶಕ್ಕೆ ಪರಿಚಯ ಇರತಕ್ಕಂಥ ಒಬ್ಬ ವ್ಯಕ್ತಿ. ಅವನ ಬಾಯಿನಿಂದ ಮಾತನಾಡುವಾಗ ಮಾತು ಅದು ಕಡತಕ್ಕೆ ಹೋಗುತ್ತೆ, ಬರಹಗಾರರಿಗೆ ಹೋಗುತ್ತೆ, ಕತೆ ಬರೆಯೋರಿಗೆ ಹೋಗುತ್ತೆ. ತಮಿಳುನಾಡಿನಲ್ಲಿ ಇದೆ ಅಂತ, ನಮ್ಮ ಭಾಷೆಗೆ ಹುಟ್ಟಿರ್ತಕ್ಕಂಥದ್ದು ಕನ್ನಡ ಅಂತ ಈ ಥರ ಎಲ್ಲ ಹೋಗುತ್ತೆ. ಆದ್ದರಿಂದ ಇದು ಅವರು ಕ್ಷಮಾಪಣೆ ಕೇಳಲೇಬೇಕು.
ತಪ್ಪಾಗಿದೆ, ಒಪ್ಕೊಳ್ಳೇಬೇಕು. ಯಾವುದಕ್ಕೆ ಅವ್ರು ಹೇಳಿರ್ತಕ್ಕಂಥದ್ದಕ್ಕೆ ಆಧಾರ ಇದ್ದರೆ ಇಷ್ಟೊತ್ತಿಗೆ ಹೇಳ್ಬೋದಾಗಿತ್ತು. ಆಧಾರ ಇಲ್ಲ, ಏನಿಲ್ಲ, ಬಾಯಿಗೆ ಬಂದಂಗೆ. ಇದನ್ನು ನಾನು ಒಬ್ಬ ಕೊಂಗ, ನಾನು ಇದನ್ನು ಕರೆದೆ ಈ ಥರ ಮಾತನಾಡುವಾಗ ಜವಾಬ್ದಾರಿಯಿಂದ ಮಾತನಾಡಬೇಕು. ಈಗ ಉಳಿದಿರೋದೇನು ಪ್ರಶ್ನೆ? ಈಗ ಚೆಂಡು ಕರ್ನಾಟಕ ವಾಣಿಜ್ಯ ಮಂಡಳಿಗೆ ಬಂದಿದೆ. ಇಲ್ಲಿ ರಾಜ್ಯ ಸರ್ಕಾರನೂ ಬರುತ್ತೆ, ಈಗ ಅವ್ರಿಗೂ ಬರುತ್ತೆ. ಹೇಳ್ತೀನಿ, ರಾಜ್ಯ ಸರ್ಕಾರಕ್ಕೂ ಬಂದಿದೆ, ಅವ್ರಿಗೂ ಬರುತ್ತೆ. ಒಂದು ಬರ್ತೀನಿ, ಮುಂದಕ್ಕೆ ಬರ್ತೀನಿ. ಇಲ್ಲಿ ಏನಾಗಿದೆ ಅದು ಹೇಳ್ತೀನಿ. ಒಂದು ವಾಣಿಜ್ಯ ಮಂಡಳಿಯವರು ಅವರ ಮಂಡಳಿಗೆ ಹಂಚಿಕೆದಾರರು ಅವರ ಸದಸ್ಯರು, ಥಿಯೇಟರ್ ಮಾಲೀಕರು ಅವ್ರ ಸದಸ್ಯರು. ಈಗ ಅವ್ರ ತೀರ್ಮಾನ ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು, ಈಗ ಥಿಯೇಟರನ್ನು ಬಿಡಬಾರ್ದು ಮತ್ತು ಹಂಚಿಕೆದಾರರಿಗೆ ಹೇಳಬೇಕು, ನೀವು ಹಂಚಿಕೆ ಮಾಡೋಕ್ಕೆ ಕೂಡದು. ಇದು ಅವರಲ್ಲಿರ್ತಕ್ಕಂಥ ಶಕ್ತಿ. ಕರ್ನಾಟಕ ಸರ್ಕಾರ, ನಾನು ಗಂಭೀರವಾಗಿ ಹೇಳ್ತೀನಿ, ಕರ್ನಾಟಕ ಸರ್ಕಾರ ಇನ್ನೂ ಅದ್ಭುತವಾಗಿ ವಾದ ಮಾಡ್ಬೋದಾಗಿತ್ತು. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇನ್ನೂ ಅದ್ಭುತವಾಗಿ ವಾದ ಮಾಡ್ಬೋದಾಗಿತ್ತು. ಇವರು ತಮ್ಮ ಸ್ವಂತ ಭ್ರಷ್ಟಾಚಾರಗಳಿಗೆ ಉನ್ನತವಾದ ಬಾರಿ ವಕೀಲರುಗಳನ್ನು ನೇಮಿಸ್ಕೊಳ್ತೀರಿ. ಇವತ್ತು ನಾಡಿನ ಗೌರವದ ಪ್ರಶ್ನೆ. ನನ್ನ ಪ್ರಕಾರ ಸುಪ್ರೀಂ ಕೋರ್ಟ್ನಲ್ಲಿ ಉನ್ನತವಾದಂಥ ವಕೀಲರನ್ನು ನೇಮಿಸಬೇಕಾಗಿತ್ತು. ಈಗಲೂ ಈ ಒಂದು ತೀರ್ಪನ್ನು ವಿಮರ್ಶೆ ಮಾಡಬೇಕು ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕರ್ನಾಟಕ ಸರ್ಕಾರ ಮನವಿಯನ್ನು ಸಲ್ಲಿಸಬೇಕು. ಇದ್ರ ಜೊತೆಗೆ ಫುಲ್ ಬೆಂಚ್, ಪೂರ್ತ ಬೆಂಚ್ಗೆ ಇದು ಹೋಗಬೇಕು ಅಂಥೇಳಿ ಮನವಿಯನ್ನು ಸಲ್ಲಿಸಬೇಕಾಗಿದೆ. ಹೋರಾಟ ಮಾಡುವವರಿಗೆ ನೀವು ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ. ಹೋರಾಟ ಮಾಡ್ತೀವಿ, ಹೋರಾಟ ಇದ್ದೇ ಇದೆ. ಮತ್ತು ಈ ಕೊಡಪಲ್ಲಿ ಇದು ನೋಟಿಸ್, ಇದು ನಮಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ನಿನ್ನೆ. ಈ ನೋಟಿಸ್ ಯಾವುದಕ್ಕೆ ಅಂತಂದರೆ, ಇಲ್ಲಿ ಕುಡ್ಕೊರಿ. ಈ ನೋಟಿಸ್ ಯಾವುದಕ್ಕೆ ಅಂದರೆ, ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಉಚ್ಚ ನ್ಯಾಯಾಲಯ ಒಂದು ಇದು ಕೊಟ್ಟಿದೆ. ಅದಕ್ಕೆ ಇದಕ್ಕೋಸ್ಕರ ಅಲ್ಲ, ಥಿಯೇಟ್ರಿಗೋಸ್ಕರ ಅಲ್ಲ, ಸಿನಿಮಾಕ್ಕೋಸ್ಕರ ಅಲ್ಲ. ಆದ್ದರಿಂದ ಹೋರಾಟ ಮಾಡ್ತೀವಿ, ನಿಮಗೂ ಅರ್ಜೆಂಟ್ ಇದೆ, ನಮಸ್ಕಾರ, ಓಡ್ಬೋದು, ಹೋಗಿ ಅರ್ಜೆಂಟ್. ಇದು ಏನಾಗಿದೆ ಅಂತಂದರೆ, ಇದು ಇಡೀ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ಚಿಂತನೆ ಮಾಡಬೇಕು. ರಾಜ್ಯ ಸರ್ಕಾರ ಜವಾಬ್ದಾರಿ ಜಾಸ್ತಿ ಇದೆ ಮತ್ತು ರಾಜ್ಯ ಸರ್ಕಾರ ತೀವ್ರವಾಗಿ ಇದನ್ನು ಗಮನಕ್ಕೆ ತೆಗೆದುಕೊಳ್ಬೇಕಾಗಿದೆ. ಇದು ರಾಜ್ಯದ ಗೌರವ ಪ್ರಶ್ನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಭಾಷೆ ಮೇಲೆ ನಡೆದಿರ್ತಕ್ಕಂಥ ದಾಳಿ. ಆದ್ದರಿಂದ ರಾಜ್ಯ ಸರ್ಕಾರ ಭಾಳ ಗಂಭೀರವಾಗಿ ಇದನ್ನು ತೆಗೆದುಕೊಳ್ಬೇಕು ಅಂಥೇಳಿ ನಾನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೇವೆ. ಇದು ಪ್ರದರ್ಶನ ಆದರೆ ಹೋರಾಟ ಅನಿವಾರ್ಯ, ಹೋರಾಟ ಮಾಡ್ತೀವಿ. ಯಾವುದೇ ಹೆದರಿಕೆ ಆಗಲಿ, ಯಾವುದಕ್ಕೆ ಬಗ್ಗುವ ಪ್ರಶ್ನೆ ಇಲ್ಲವೇ ಇಲ್ಲ.